ಬೆಂಗಳೂರಿನಲ್ಲಿಂದು ಬನದ ಹುಣ್ಣಿಮೆಯ ಪ್ರಯುಕ್ತ ಶಕ್ತಿ ದೇವತೆಯಾದ ಬನಶಂಕರಿ ಅಮ್ಮನವರ ಬ್ರಹ್ಮ ರಥೋತ್ಸವ ನೆರವೇರಿಸಲಾಯಿತು. ಈ ವೇಳೆ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಪಲ್ಲಕ್ಕಿ ಮೆರವಣಿಗೆ, ಸೋಮನ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲೆಗಳ ಪ್ರದರ್ಶನ ನಡೆಯಿತು. ಅಪಾರ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ದೂರದರ್ಶನದೊಂದಿಗೆ ಅರ್ಚಕ ರಾಜು ಶಾಸ್ತ್ರಿ, ಪೂರ್ಣಿಮೆಯ ದಿನವಾದ ಇಂದು ವಿಶೇಷವಾಗಿದೆ. ದೇವಿಗೆ ಬೆಳಗ್ಗೆ ಅಭಿಷೇಕ ಮಾಡಲಾಯಿತು. ಈ ಉತ್ಸವ ವಿಶೇಷವಾಗಿದ್ದು ಎಲ್ಲರಿಗೂ ದೇವಿಯ ಕೃಪೆ ಸಿಗಲಿ ಎಂದರು. ಮಹಾದೇವಿಯವರು ಭಕ್ತ ಜನರನ್ನ ಅನುಗ್ರಹಿಸಲಿಕ್ಕಾಗಿ ದೇವಾಲಯದಿಂದ ಹೊರಗಡೆ ಬಂದು ಎಲ್ಲರಿಗೂ ಸಾವಕಾಶವಾದಂತಹ ಸನ್ನಿವೇಶವನ್ನ, ಒಂದೇ ಸಮನಾದಂತಹ ದರ್ಶನವನ್ನ ಕೊಟ್ಟು ಎಲ್ಲರನ್ನು ಅನುಗ್ರಹಿಸಲಿಕ್ಕಾಗಿ ಪುಷ್ಯಶುದ್ಧ ಪೌರ್ಣಮಿಯ ದಿವಸ ದೇವಿಯ ಬ್ರಹ್ಮರಥೋತ್ಸವ ನಡೆಯುತ್ತೆ. ಭಕ್ತರಾದ ಶೈಲಜಾ ದೊರೆಸ್ವಾಮಿ, 110ನೇ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಎಂದು ಹೇಳಿದರು. ಸಮಸ್ತ ಜನತೆಗೂ ತಾಯಿ ಸನ್ಮಂಗಳವನ್ನು ಉಂಟು ಮಾಡಲಿ, ಮತ್ತೆ ನಮ್ಮ ದೇಶ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಬಂದು ಜನರೆಲ್ಲರೂ ಸಂತೋಷವಾಗಿರ್ಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನೋರ್ವ ಭಕ್ತರಾದ ನಾಗವೇಣಿ, 35 ವರ್ಷಗಳಿಂದ ನಾವು ಅಮ್ಮನವರ ದರ್ಶನಕ್ಕೆ ಬರುತ್ತಿರುವುದಾಗಿ ತಿಳಿಸಿದರು. ಇವತ್ತು ಜಾತ್ರೆ ಅಂತೂ ತುಂಬಾ ಎಲ್ಲಿ ನೋಡಿದ್ರು ಜನ ಇದ್ದಾರೆ. ತುಂಬಾ ಶಕ್ತಿ ದೇವತೆ ಬನಶಂಕರಮ್ಮ ಅನ್ಕೊಂಡಿದ್ದೆಲ್ಲ ಮಾಡ್ತಾಳೆ. ಸೇವಾ ಕಾರ್ಯಕರ್ತೆ ಡಾಕ್ಟರ್ ಗೀತಾ, ಮಹಿಳೆಯರು ತಮ್ಮ ಇಷ್ಟಾರ್ಥಗಳ ಬೇಡಿಕೆಯೊಂದಿಗೆ ನಿಂಬೆಹಣ್ಣಿನಲ್ಲಿ ದೀಪ ಹಚ್ಚಿದರೆ ದೇವಿಯ ಕೃಪೆಯಿಂದ ಭಕ್ತರ ಆಶೋತ್ತರಗಳು ನೆರವೇರುತ್ತವೆ ಎಂದರು. ಶಕ್ತಿಯಾಗಿ ಸೇವೆ ಮಾಡ್ತಾನೆ ಬಂದಷ್ಟು ಜನಗಳಿಗೆ ಅಷ್ಟೇ ಒಳ್ಳೇದು ಮಾಡ್ತಾ ಬಂದಿದ್ದಾರೆ.